ಸೊ ಈ ಥರದ ಸಿನಿಮಾಗಳು ತಗೊಂಡಾಗ ಬರವಣಿಗೆ ಅನ್ನೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿಬಿಡುತ್ತೆ. ಯಾಕಂದರೆ ಇಡೀ 2.5 ಗಂಟೆ ಸಮಯ ಆ ಒಂದು ಸೈಕೋ ಕಿಲ್ಲರ್ ಪಾತ್ರನ ಯಾವಾಗ ಬರಬೇಕು, ಹೋಗಬೇಕು, ಯಾವ ರೀತಿ ಒಂದು ಹೈಲೈಟ್ಸ್ ಅಂತ ಇರುತ್ತೆ, ಒಂದಷ್ಟು ಮೂಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಅದೆಲ್ಲ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಆ ವಿಚಾರದಲ್ಲಿ ಎಷ್ಟು ಕಷ್ಟ ಆಯಿತು ಅಂತ ಸ್ಕ್ರೀನ್ ಪ್ಲೇ ಬರೆಯೋದ್ರಲ್ಲಿ? ಆಕ್ಚುಲಿ ತುಂಬಾ ಮಾಡ್ತಾ ಮಾಡ್ತಾ ಕಲ್ತಿದ್ದೀನಿ ನಾನು. ನನಗೂ ಇಲ್ಲ ನನಗೆಲ್ಲ ಗೊತ್ತಿತ್ತು. ನಾನು ಕೂತ್ಕೊಂಡು ಬರಿಬೇಕಾದ್ರೆ ನನಗೆ ಇದು ಹಿಂಗೆ ಬೇಕು ಅಂತ ಗೊತ್ತಿತ್ತು ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ನನಗೂ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಡೈರೆಕ್ಷನ್ನು. ಇವಾಗ ನೀವು ಎಲಿವೇಷನ್ಗಳು ಅವರು ಒಂದು ಸೈಕೋ ಕಿಲ್ಲರ್ ಎಂಟ್ರಿ ಇರ್ಬೋದು, ಬೇರೆದಕ್ಕೆಲ್ಲ ಹೆಂಗೆ ಅಂತ ಯೋಚನೆ ಮಾಡಿದಾಗ ಒಂದು ಶಾರ್ಟ್ ಯೋಚನೆ ಮಾಡ್ತೀವಿ. ಬಟ್ ನಾನು ಹಂಗೇನೆ ಓಕೆ ಈ ಶಾರ್ಟ್ ತೆಗಿಯೋಣ, ಈ ಶಾರ್ಟ್ ಅಲ್ಲಿ ಕಿಲ್ಲರ್ ಎಂಟ್ರಿ ಇರುತ್ತೆ ಅಂತ ತೆಗ್ದಿದ್ದೆ. ತೆಗೆದಾದ್ಮೇಲೆ ಸ್ಕ್ರೀನ್ ಮೇಲೆ ನೋಡಿದ್ರೆ ನಾನು ಹೆಂಗ್ ಅನ್ಕೊಂಡು ತೆಗ್ದಿದ್ದೆ ಅದು ನನಗೆ ಸಿಗ್ತಾ ಇರ್ಲಿಲ್ಲ. ಬಟ್ ಆ ಫೀಲ್ ಸಿಕ್ಕಿದ್ದು ವಾಪಸ್ ಅಜನೀಶ್ ಮ್ಯೂಸಿಕ್ ಬಂದ್ಮೇಲೆ. ಅಜನೀಶ್ ಅವರು ಅದಕ್ಕೆ ಮ್ಯೂಸಿಕ್ ಕೊಟ್ಟ ಮೇಲೆ ಓ ಇದಲ್ವಾ ನನಗೆ ಬೇಕಿದ್ದು, ಇದಲ್ವಾ ನಾ ಬರ್ದಿದ್ದು ಅನ್ನೋ ಫೀಲ್ ಬರುತ್ತೆ. ಸೊ ಆ ಮ್ಯೂಸಿಕ್ ಬಿದ್ದ ಮೇಲೆ ಆ ಫೀಲ್ ಸಿಕ್ತು. ಸೊ ಅದೆಲ್ಲ ಆಡ್ ಆನ್ ಆಗುತ್ತೆ. ಅಂಡ್ DOP ಅವ್ರು ಮಾಡೋ ಲೈಟಿಂಗ್ ಇರ್ಬೋದು, ಅದೆಲ್ಲ ನಿಮಗೆ ಸೇರಿದಾಗ್ಲೇ ನಿಮ್ಗೆ ಆ ಫೀಲ್ ಸಿಗೋದು. ಸೊ ನಾನೊಬ್ಬ ಅಲ್ಲೇನೋ ಬರ್ದೆ ಅದು ಬಂದ್ಬಿಡ್ತು ಅನ್ನೋಕ್ಕಿಂತ ಇದೆಲ್ಲ ಆಡ್ ಆದ್ಮೇಲೆ ನನ್ಗೆ ಏನ್ ಬೇಕಿತ್ತು ಅದು ಸಿಕ್ಕಿದೆ ಅನ್ಬೋದು. ಸೊ ಈ ಥರ ಜನರ್ ಸಿನಿಮಾಗಳಂದರೆ ಒಂದಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಸಿನಿಮಾಗಳಿದೆ. ಅನಿಯನ್ ಇದೆ, ರಜನಿ ಇದೆ, ಕನ್ನಡದಲ್ಲಿ ಒಂದಷ್ಟು ಪ್ರಯತ್ನಗಳಾಗಿತ್ತು. ಈಗ ಪೋರ್ತೊಳ್ಳಿ ಅಂತ ತಮಿಳಲ್ಲಿ ಒಂದು ಸೀರಿಯಲ್ ಕಿಲ್ಲರ್, ಸೈಕೋ ಕಿಲ್ಲರ್ದು ಒಂದು ಕ್ಯಾರೆಕ್ಟರ್ ಬಂದಿತ್ತು. ಸೊ ಆ ಥರದಷ್ಟು ವಿಚಾರಗಳನ್ನು ಜನ ನೋಡಿದ್ದಾರೆ. ಸೊ ಅದನ್ನು ಮೀರಿ ಈ ಸೈಕೋ ಕಿಲ್ಲರ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡೋದಿಲ್ಲ ಎಷ್ಟು ಕಷ್ಟ ಆಯಿತು ಅಂತ ಆರಂಭದಲ್ಲಿ? ಇಲ್ಲ ಕಂಪ್ಲೀಟ್ ಒಂದು ಸೈಕೋ ಕಿಲ್ಲರ್ದೇ ಸ್ಟೋರಿ ಅಂತಾನೂ ಅಲ್ಲ. ನಿಮಗೆ ಪ್ಯಾರಲಲ್ ಆಗಿ ಒಂದು ಪ್ರಾಪರ್ ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಅವ್ರ ತಂದೆ ತಾಯಿ ಮೇಲಿರೋ ಅವನ್ ಪ್ರೀತಿ ಇದೆ. ಸೊ ಅದ್ ಬರೋದೇ ಅಲ್ಲೊಂದು ಕ್ಯಾರೆಕ್ಟರು ತನ್ನೋರನ್ನ ತಾನು ಕಾಪಾಡ್ಕೋಬೇಕು. ನಾನು ನನ್ನೋರು ಅಂತ ಯಾರನ್ನಾರು ಡೈಲಾಗ್ ನಿಮಗೆ ಟ್ರೈಲರ್ಲ್ಲೂ ಅದು ಡೈಲಾಗ್ ಸಿಗುತ್ತೆ, ನಾನು ಒಂದ್ಸಲ ಅವ್ರು ನನ್ನೋರು ಅಂದ್ರೆ ಮುಗೀತಂತ. ಸೊ ಅವನಿಗೆ ಯಾರನ್ನ ಅವನು ನನ್ನೋರು ಅಂತ ಅನ್ಕೊಂಡಿದ್ದಾನೆ ಅವ್ರನ್ನ ಕಾಪಾಡ್ಕೊಳ್ಳೋದು ಅವ್ನ ಜವಾಬ್ದಾರಿ ಅಂತ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ರೀತಿ ಇರ್ಬೇಕಾದ್ರೆ ತನ್ನೋರಿಗೆ ತೊಂದರೆ ಆಯ್ತು ಅಂದಾಗ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅದು ಮೇನ್ ಸ್ಟೋರಿ ಹೋಗುತ್ತೆ. ಅಂಡ್ ತೊಂದರೆ ಮಾಡ್ತಿರೋ ಅಂತ ಇವ್ರಿಗೆ ಹೆಂಗ್ ರಿಯಾಕ್ಟ್ ಮಾಡ್ಬೋದು, ಅವ್ರ ಮೇಲೆ ಹೆಂಗೆ ಅದನ್ನ ಹೇಗೆ ಟ್ಯಾಕಲ್ ಮಾಡ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಈ ಸೈಕೋ ಕಿಲ್ಲರ್ ನೀವು ಕೇಳ್ದಂಗೆ ತುಂಬಾ ಮೇಜರ್ ಆಗಿ ಅದ್ರ ಮೇಲೆ ಹೋಗದೆ ಇರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ. ಐ ಆಮ್ ಗಾಡ್ ಟೈಟಲ್ ಯಾವ ಕಾರಣಕ್ಕೋಸ್ಕರ ಇಟ್ಟಿರೋದು ಅಂತ? ಒಂದು ಸಿನಿಮಾ ಕತೆಗೆ ತುಂಬಾ ಆಪ್ಟ್ ಆಗಿ ಸೂಟ್ ಆಗ್ತಾ ಇತ್ತದು. ಆ ಕಿಲ್ಲರ್ಗೆ ಇದ್ದಿದ್ದು ಥಾಟ್ ನಾನೇ ದೇವ್ರು ಅಂತ ಅವ್ನು ಅನ್ಕೊಂಡು ಆ ಸೈಕೋ ಕಿಲ್ಲರ್ ಮಾಡ್ತಿರೋ ಕೆಲಸಗಳು ಅದಕ್ಕೆ ತುಂಬಾ ಚೆನ್ನಾಗಿ ಸಿಂಕ್ ಆಗ್ತಿತ್ತು. ಪ್ಲಸ್ ಇನ್ನೊಂದು ನನ್ನ ಎಮೋಷನಲ್ ರೀಸನ್, ನನಗದು ಉಪ್ಪಿ ಸರ್ಗೆ ಕನೆಕ್ಟ್ ಆಗ್ತಿರೋ ಒಂದು ಟೈಟಲ್ ಅಂತಿದ್ದಂಗೆನೆ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಅದನ್ನ ನನ್ನ ಸಿನಿಮಾಗೆ ನನ್ನ ಮೊದಲನೇ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತಾ ಇರೋದಕ್ಕೆ ಆ ಟೈಟಲ್ ಇಡ್ಬೋದು ಅನ್ನೋ ಒಂದು ಆಪ್ಷನ್ ಸಿಕ್ತಿದ್ದಂಗೆ ಬೇರೆ ಎಲ್ಲ ತೆಗೆದುಬಿಟ್ಟು ಐ ಆಮ್ ಗಾಡ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು. ಕತೆ ವಿಚಾರವಾಗಿ ಅಂದರೆ ಡೈರೆಕ್ಷನ್ ವಿಚಾರವಾಗಿ ಉಪ್ಪಿ ಸರ್ ಭೇಟಿಯಾಗಿ ಈ ಥರದೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಈ ಟೈಟಲ್ ಹಿಂಗೆ ಇಟ್ಟಿದ್ದೀವಿ ಐ ಆಮ್ ಗಾಡ್ ಅಂತ. ಸೊ ಕತೆನೂ ಹೀಗೆ ಇರುತ್ತೆ, ಸೈಕೋ ಕಿಲ್ಲರ್ ಅಂತಂದ್ರೆ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್? ಉಪ್ಪಿ ಸರ್ ಖುಷಿ ಪಟ್ರು, ಚೆನ್ನಾಗಿದೆ ಕಣ್ರಿ ಟೈಟಲ್ ಇದು, ಎಲ್ಲ ವರ್ಕ್ ಆಗುತ್ತೆ ನಿಮ್ಗೆ ಅಂತ. ಬಟ್ ಅವ್ರ ಕತೆ ಇನ್ನೂ ಏನು ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಅವರು ಮೊನ್ನೆ ಟ್ರೈಲರ್ ಲಾಂಚಿಗೆ ಬಂದಾಗ ಅದನ್ನ ನೋಡ್ಬಿಟ್ಟು ನೆನ್ನೆನೂ ಫೋನಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು ಇಲ್ಲ ರೀ ನನಗೆ ಒಂದು ಕ್ಯೂರಿಯಾಸಿಟಿ ಬಂದ್ಬಿಟ್ಟಿದೆ, ಇವಾಗ ಸಿನಿಮಾ ಹೇಗಿದೆ ಅಂತ ನೋಡ್ಬೇಕು ಅನ್ನಿಸ್ತಿದೆ, ನೀವು ಪ್ರೀಮಿಯರ್ ಯಾವತ್ತು ಹೇಳಿ ನಾನು ಬರ್ತೀನಿ ಅವತ್ತು ಅಲ್ಲಿಗೆ ಅಂತ ಅವರೇ ಹೇಳಿದ್ರು. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಏನೋ ಒಂದು ಅವ್ರಿಗೂ ಕಾನ್ಫಿಡೆನ್ಸ್, ಇವಾಗ ನಾವು ಎಲ್ಲರೂ ಹೇಳ್ಕೊಂಡ್ಬಿಡ್ತೀವಿ ನಮ್ಮ ಗುರುಗಳು ಉಪ್ಪಿ ಸರ್ ಅಂತ. ಬಟ್ ಅದನ್ನ ಹೇಳ್ಕೊಳಕ್ಕೆ ತೊಂದರೆ ಇಲ್ಲ. ನೀವು ಹೋಗಿ ನಾವು ಅವ್ರ ಹತ್ರ ಒಂದಿನ ಕೆಲಸ ಮಾಡ್ತಿರೋ 2 ದಿನ ಕೆಲಸ ಮಾಡ್ತಿರೋ ನಮ್ಮ ಗುರುಗಳು ಅಂತ ನಾವು ಹೇಳ್ಕೊಂಡ್ಬಿಡ್ಬೋದು. ಬಟ್ ಅವ್ರಿಗೆ ಇವ್ನು ನನ್ನ ಶಿಷ್ಯ ಅನ್ನೋ ತರ ಒಂದು ಕೆಲಸ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಅದು ಐ ಥಿಂಕ್ ಇಟ್ಸ್ ಅ ಲಾಂಗ್ ಪ್ರೊಸೆಸ್ ನಡೀತಾ ಇದೆ. ಅದಕ್ಕೆ ಅವ್ರಿಗೂ ನಾನು ಅವತ್ತು ಅದನ್ನ ಹೇಳಿದೆ, ಸರ್ ಏನಿಲ್ಲ ಅಂದ್ರೂ ನೀವು ನನ್ನ ಹುಡುಗ 100% ಕೊಟ್ಟಿದ್ದಾನೆ ಅಂತಂತೂ ಹೇಳ್ಬೋದು. ಸಿನಿಮಾ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ನಮ್ಮ ಹುಡುಗ 100% ಕೊಟ್ಟಿದ್ದಾನೆ ಕಣೋ ಅಂತಂತೂ ಹೇಳ್ಬೋದು. ಅಷ್ಟು ಕೆಲಸ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದೀನಿ. ಸೊ ಖುಷಿ ಪಟ್ಟರು ಅವರು. ಲವ್ ಸ್ಟೋರಿ ಜೊತೆಗೆ ಈ ಥರದೊಂದು ಸೈಕೋ ಕಿಲ್ಲರ್ ಒಂದು ಕಥೆಯನ್ನು ಬ್ಲೆಂಡ್ ಮಾಡೋದು ಎಷ್ಟು ಕಷ್ಟ ಆಯಿತು ಅಂದರೆ, ರೈಟಿಂಗಲ್ಲಿ ನೀವು ಹೇಳಿದ್ರಿ ಮೊದಲೇ ಆ ರೈಟಿಂಗ್ ಏನೋ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅದು ತುಂಬ ರಿಫೈಂಡ್ ಆಯಿತು ಅಂತ ಅಂದ್ಬಿಟ್ಟು. ಬಟ್ ಆನ್ ಸ್ಪಾಟ್ ಹೋದಾಗ ಒಂದಷ್ಟು ವಿಷಯಗಳು ಬರುತ್ತೆ, ತಲೆಗೆ ಬರುತ್ತೆ, ಪ್ರಶ್ನೆಗಳು ಹುಟ್ಟಾಗುತ್ತೆ. ಎಷ್ಟು ಕಷ್ಟ ಆಯ್ತು ಅದು? ಆನ್ ಸ್ಪಾಟ್ ನಾನು ಜಾಸ್ತಿ ಚೇಂಜಸ್ ಮಾಡಕ್ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಬರೆಯಕ್ಕೆ ಕೂತಾಗ ಅಷ್ಟೊಂದು ಎಫರ್ಟ್ ಹಾಕಿ ಅಷ್ಟು ತಲೆ ಕೆಡಿಸ್ಕೊಂಡು ಬರ್ದಿರೋದ್ರಿಂದ ಇದು ಹೀಗೆ ಬೇಕು ಅಂತ ತುಂಬಾ ಯೋಚನೆ ಮಾಡಿ ಬರ್ದಿರೋದ್ರಿಂದ ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಆನ್ ಸ್ಪಾಟ್ ಚೇಂಜಸ್ ಮಾಡಕ್ ಹೋದ್ರೆ ನನಗನ್ಸಿದ್ದು ಸುಮಾರು ಜನ ಮಾಡ್ತಾರೆ. ನನ್ನ ಪರ್ಸನಲ್ ಫೀಲಿಂಗು ನನಗೆ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿರೋದೇ ಮೊದಲನೇದಾಗಿ, ಬಿಕಾಸ್ ನನಗದು ಬೇಜಾರಾಗ್ಬಿಟ್ಟಿದೆ ಅನ್ನೋದಕ್ಕೋಸ್ಕರ. ನನಗೆ ಏನಕ್ಕೆ ಬೇಜಾರಾಗಿದೆ, ನಾನು ಅದನ್ನ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಅದ್ರ ಮೇಲೆ ಕೂತಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಬೇಜಾರಾಗ್ತಿದೆ. ಬಿಟ್ರೆ ನಾನು ಅಷ್ಟು ಯೋಚನೆ ಮಾಡಿ ಫಸ್ಟ್ ಟೈಮ್ ಬರ್ದಾಗ ಅದೊಂಥರ ಫ್ರೆಶ್ ಥಾಟ್. ಅಲ್ಲಿ ನಾನು ಬರ್ದಾಗ ಏನು ಫೀಲಿಂಗ್ ಕೊಡ್ತು ಅದು ಆಡಿಯನ್ಸ್ ಇವತ್ತು ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಜಾಸ್ತಿ ಚೇಂಜ್ ಮಾಡಕ್ ಹೋಗ್ತಾ ಇರಲಿಲ್ಲ. ಆನ್ ಸ್ಪಾಟ್ ಏನು ಬರ್ದಿದ್ದೆ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಯಾವುದಾದ್ರೂ ಕೇಸ್ ಸ್ಟಡಿ ಆಗಿರುತ್ತಾ ಈ ಸಿನಿಮಾ ಅಂತ? ಕೇಸ್ ಸ್ಟಡಿ ಆಸ್ ಇನ್ ಅಂದರೆ ಒರಿಜಿನಲ್ ಕಥೆನ ಸೈಕೋ ಕಿಲ್ಲರ್ದು ಏನಾದರೂ? ಇಲ್ಲ, ನಿಮ್ಗೆ ಯಾವುದೇ ಕತೆ ಅಂದ್ರೂ ಮೋಸ್ಟ್ ಆಫ್ ಇಟ್ ವಿಲ್ ಕಮ್ ಫ್ರಮ್ ಇದರ್ ಯೋರ್ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲ ನೀವು ನೋಡಿರೋ ಯಾವುದೋ ಸಿನಿಮಾ, ನೀವು ಓದಿರೋ ಏನೋ ಕತೆ, ಅದರಿಂದನೇ ಏನೋ ಒಂದು ಮಿಕ್ಸ್ಚರ್, ಅದರದೆಲ್ಲ ಮಿಕ್ಸ್ಚರ್ ಆಗಿ ಏನೋ ಒಂದು ಆಚೆ ಬರುತ್ತೆ.
ಬಟ್ ಯಾವುದು ಟ್ರೂ ಸ್ಟೋರಿ ರಿಲೇಟೆಡ್ ಏನಿಲ್ಲ ಇದು. ಅದನ್ನ ಮೊದಲೇ ಕೇಳಿದಂಗೆ ಮೊದಲ ಡೈರೆಕ್ಷನ್ಗೆ ಇದೇ ಕತೆ ಒಪ್ಕೊಂಡಿದ್ದೆ, ಯಾಕಂದ್ರೆ ಪ್ಯಾನ್ ಇಂಡಿಯಾ ರೇಸಲ್ಲೂ ತುಂಬ ಸಿನಿಮಾಗಳು ಹೋಗ್ತಾ ಇದೆ, ಮಾಡ್ಬೋದು ಅಂದರೆ ಬೇರೆ ಎಲ್ಲ ಏನೇನೋ ಸಬ್ಜೆಕ್ಟ್ ತಗೋಬೋದು, ಅದೆಲ್ಲ ಹೊರತುಪಡಿಸಿ ಈ ಥರದೊಂದು ಟ್ರಿಕ್ಕಿ ಇರುವಂಥ ಸಬ್ಜೆಕ್ಟನ್ನು ಅಂದರೆ ಬರವಣಿಗೆ ಚಾಲೆಂಜ್ ಇರುವಂಥ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೆ ಏನಕ್ಕೆ ಅಂತ. ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಅದು ಸರಿನೋ ಇಲ್ವೋ ಗೊತ್ತಿಲ್ಲ. ನನಗೆ ಫಸ್ಟ್ ಇದ್ದಿದ್ದು ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ. ಬಟ್ ಲವ್ ಸ್ಟೋರಿ ತುಂಬಾ ಎಷ್ಟು ಒಂದು ಲಕ್ಷಗಟ್ಟಲೆ ಲವ್ ಸ್ಟೋರಿ ಬರುತ್ತೆ, ಅದ್ರಲ್ಲಿ ಯಾವುದೋ ಒಂದು ಕ್ಲಿಕ್ ಆಗುತ್ತೆ. ಆ್ಯಂಡ್ ಅದು ನಮಗೂ ಗೊತ್ತಿಲ್ಲ, ನಾವು ಬರೀತಾ ನಮ್ಗನ್ಸುತ್ತೆ ನಾವು ತುಂಬ ಚೆನ್ನಾಗಿ ಬರೀತಾ ಇದೀವಿ, ನಮ್ಮ ಲವ್ ಸ್ಟೋರಿ ಸೂಪರ್ ಆಗಿದೆ ಅಂತ. ಬಟ್ ನಾನೆಲ್ಲರೂ ಅಲ್ಲಿ ಎಡವಿದ್ರೆ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕೆ ನನಗೆ ಇನ್ನೊಂದು ಪ್ಯಾರಲಲ್ ಆ್ಯಂಗಲ್ ಬೇಕಿತ್ತು. ಕ್ಯೂರಿಯಾಸಿಟಿ. ನನಗೆ ಯಾವ್ದಾದ್ರು ಸಿನಿಮಾ ನೋಡ್ಬೇಕಾದ್ರೆ ಒಂದ್ಸಲಿ ಚೆನ್ನಾಗಿಲ್ಲ ಅನ್ಸಿದ್ರು ಯಾರಿಗೂ ಇದನ್ನ ಮಾಡ್ತಾ ಇರೋದು ನೋಡ್ಬೋಣ ಕೊನೆ ತನಕ ಅನ್ಸುತ್ತೆ. ಸೊ ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೋಸ್ಕರ ಅದನ್ನ ಕೂರಿಸ್ಕೊಳ್ಳೋಕ್ಕೋಸ್ಕರ ನಾನು ಆ ಲವ್ ಸ್ಟೋರಿ ಪೋರ್ಷನಲ್ಲಿ ನಾನು ಏನಾದ್ರು ಎಡವಿದ್ರೆ ಅದನ್ನ ಹೋಲ್ಡ್ ಮಾಡಕ್ಕೆ ಇದು ಬೇಕು ಅನ್ನೋ ಥಾಟಲ್ಲಿ ಎರಡನ್ನೂ ಬ್ಲೆಂಡ್ ಮಾಡಕ್ ಹೋಗಿದ್ದು. ಬಟ್ ಅದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿ ಅದ್ರ ಔಟ್ಕಮ್ ತುಂಬಾ ಚೆನ್ನಾಗಿತ್ತು. ಸೊ ಅದರಿಂದ ಇದೆರಡು ಬ್ಲೆಂಡ್ ಆಗ್ಬೇಕಾಯ್ತು. ಯಾಕಂದ್ರೆ ನನ್ನ ಮೇಲೆ ನನಗೆ ಇದ್ದಿದ್ದು ಒಂದು ಡೌಟ್ ಇಂದ, ಬಟ್ ಆ ಡೌಟ್ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಏನ್ ಕೊಟ್ಟಿದೆ ಅದು ತುಂಬಾ ಚೆನ್ನಾಗಿ ಕೊಟ್ಟಿದೆ ಅಂತ ಅನ್ಸುತ್ತೆ.